ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಶಾಸಕರಿಗೆ, ಶಾಸಕರಿಗೆ, ಬೆಂಬಲಿಗರಿಗೆ, ಅನ್ನವನ್ನು ತಿನ್ನತ್ತ ಶಾಸಕರಿಗೆ. ಸರ್ ಒಂದು ಫ್ಯಾಕ್ಟರಿದಾಗ ಆಯ್ತು ಸ್ಯಾಲರಿ ಕೆಲಸ ಹಳೆ ಕಾನೂನು ತಗೊಂಡ್ರೆ ಯಾರಿಗೂ ನ್ಯಾಯ ಸಿಗಲ್ಲ. ಈ ಕಾನೂನು ತಿದ್ದುಪಡಿ ಮಾಡ್ಬೇಕಷ್ಟೇ. ಈಗ ಒಂದು ಇರ್ತಕ್ಕಂಥದ್ದು ಸಹಜವಾದ ವಿಚಾರ, ಇದೇನು ತಪ್ಪಿದ್ದಲ್ಲ. ಇದನ್ನ ಮಾಡೋಣ. ಸೊ ಅವರು 29ನೇ ತಾರೀಕು, ಇನ್ನೇನಿಲ್ಲ ಇವತ್ತು 20 ಅಲ್ಲ, 9 ದಿವಸ ಟೈಮ್ ಕೇಳ್ತಾರೆ. ರಸ್ತೆಗೆ ಮಾಲೀಕ KDB ಆಯಿತು ಆಯ್ತಾ, KDB ಇನ್ನೊಬ್ಬರಿಗೆ ಅಲಾಟ್ ಮಾಡಿರೋದು ಈಗ ಅಲ್ಲಿಗೆ ಓನರ್ ಇದ್ದಾನೆ. ಅವನು ಯಾವುದೊಂದು ಸರ್ಕಾರದ ಅಡಿಯಲ್ಲಿ ಇದಲ್ಲ, ಖಾಸಗಿ ಇರಲ್ಲ. ಖಾಸಗಿ ಮತ್ತು ಅವನ ನಡುವಿನ ಸಂಬಂಧಗಳನ್ನ ನಾವು ಪೊಲೀಸ್ ಆಗಿ ಅದನ್ನ ಪಬ್ಲಿಕ್ಗೆ ಎಲ್ಲಿ ತಗೋಬೇಕು, ಪಬ್ಲಿಕ್ ಇಂಟ್ರೆಸ್ಟಿಗೆ ಎಲ್ಲಿ ತಗೋಬೇಕಿದೆ. ಇಲ್ಲಿ ರೈತರನ್ನ ಪ್ರಶ್ನೆನೇ ಹೊರಟೋಯ್ತೀನಿ. ಅವಕಾಶ ಮಾಡ್ಕೊಂಡು ಹೋಗೋದು ಆಯಿತು ಬಿಟ್ಟು, ನೀನು ಅವನ ಜೊತೆ ಸಂಬಂಧ ಇಟ್ಕೊಂಡು ನೀನು ಇವತ್ತು ಮಾಡ್ತೀನಿ ಅಂತಂದರೆ ಹೋಗಿ ಅವನ ಜೊತೆ ಇಟ್ಕೊಂಡು ಅವನಿಂದ ಆರ್ಡರ್ ತೊಗೊಂಡು ಮಾಡು. ಅದಕ್ಕೆ ಯಾರ್ದು ತೊಂದರೆ ಇಲ್ಲ ಸರ್. ಅದನ್ನ ನಾನು ಸ್ವಲ್ಪ ಮಾಹಿತಿ ತಗೊಂಡೆ. PO ಅವ್ರು ತಗೊಂಡಿರ್ಬೋದು, ಬಟ್ ಕೆಲಸ ಮಾಡೋರು ನಿಮ್ಮವರು ಇದೆ. ನಿಂದು 30 ಗುಂಟೆ ಜಾಗದ್ದು ಒಂದೇ ಒಂದು ಪಾಯಿಂಟ್ ಬಿಟ್ಟರೆ 20 ಎಕರೆದು ಇನ್ಯಾರು ಬೇರೆಯವರಿಲ್ಲ, ಎಲ್ಲ ನಿಮ್ಮೂರವರೇ ಕೆಲಸ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತೀಯ? ನಮ್ಮ ಸರ್ 7-8 ಎಕರೆ ಇರೋದು ಸರ್. ಆಯಿತು, ಎಷ್ಟು ಜನ ಇರಲಿ. ಈಗ ಖಾಸಗಿ ವ್ಯಕ್ತಿ ನಿನಗೆ ಕೊಡಬೇಕು ಅಂತ ಎಲ್ಲಿ ಬಾಂಡ್ ಇದೆ ಸರ್? ಅದೇ ಪೊಲೀಸ್ಗೆ ಹೋಗೇ ಇಲ್ಲ ಸರ್ ನಾವು. ಪೊಲೀಸ್ ಹೋಗೇ ಇಲ್ಲ ನಾವು. ಪೊಲೀಸ್ನ ಹೋಗೇ ಇಲ್ಲ ಸರ್ ನಾವು. ಸಬ್ಜೆಕ್ಟಲ್ಲಿ ಬೇಡ ಅಂತ ಹೇಳ್ತಿದ್ದೀವಿ. ಯಾವುದೇ ಸಾರ್ವಜನಿಕ ಉದ್ದೇಶ ಇಲ್ಲ. ನಾನು ಆ ಕಡೆಗೆ ಬಂದೋಬಸ್ತಿಗೆ ಫೋಕಸ್ ಕೊಡಬೇಕು. ನಿಮ್ಮ ಜೊತೆ ಕೂತ್ಕೊಂಡು ಅಟ್ಲೀಸ್ಟ್ ಏನು ಅಂತ ನೋಡೋಕ್ಕೂ ನನಗೆ ಇವತ್ತು ಟೈಮ್ ಇಲ್ಲ. ಹೇಳಿದ್ರು ನಾನು ಮನೆ ಗಾರೆ ಕೆಲಸಕ್ಕೆ ಒಬ್ಬನೇ ಇಕ್ಕಳಲ್ಲ, 3 ಜನ ನಾವು ಮಾಡಕ್ಕಾಗಲ್ಲ ಸರ್. MLA ವೈಯಕ್ತಿಕವಾಗಿ ಹೋಗ್ಬೇಕು. ಹೇಳ್ತಾರೆ MLA ಗೋವಿಂದರಾಜ್ ಹೋಗಿ ಕೇಳಿ ಅಂತಾರೆ. ಗೋವಿಂದರಾಜ್ ಕೇಳಿ MLA ಹೇಳ್ಬೇಕು. MLA ಕೇಸ್ ಸಂಬಂಧ ಒಂದ್ ನಿಮಿಷ ತಾಳಿ. ನನ್ನ ಹತ್ರ ನನ್ನ ಮಕ್ಕಳ ಮಾತಾಡೋದು ಅರ್ಥ ಆಯ್ತಾ? ಈಗ ನನಗೆ ಮೇಲಿಂದ ಯಾರೋ ಹೇಳೋರು, ಡೆಲ್ಲಿಯಿಂದ ಹೇಳೋರು ಅಂತ ಹೇಳ್ಕೊಂಡು ಕುತ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳೋರು ಅನ್ನೋದಕ್ಕೆ ಆಧಾರ ಬೇಕು. ಆಧಾರ ಇಲ್ಲದೆ ಗಾಳಿ ಮಾತಿನ ಮಾತುಗಳು ಮಾತಾಡಕ್ ಆಗಲ್ಲ ನಾವು. ನಿಮ್ದು ತಲೆಯಲ್ಲಿ ತಗೊಳ್ಳಿ. ಪ್ರತಿಯೊಂದಕ್ಕೂ ನಾನು ಇವತ್ತು ಮಾತಾಡ್ತೀನಿ ಅಂದ್ರೆ ಒಂದು ಆಧಾರ ಬೇಕು. ನೀನು ಒಬ್ಬ ಕಾಂಟ್ರಾಕ್ಟರ್ ಖಾಸಗಿ ವ್ಯವಹಾರ ಇದೆ. ತಗೋತೀವಿ ಹೊರತು ನಾವು ಯಾವುದೋ ಹೋರಾಟ ಮಾಡ್ತೀವಿ ಸರ್ ಇಲ್ಲಿ. ಅಲ್ಲ, ನೀವು ಇದನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಾರೆ. ಯಾವ್ದಾದ್ರು ಚೌಟ್ರಿ ನೋಡ್ತೀವಿ ಬೇಕಾದ್ರೆ ನೀನು ಇದು ಒಂದು ಚೌಟ್ರಿ ಪ್ರೈವೇಟ್ ಜಾಗದಲ್ಲಿ ನೀವೆಲ್ಲರನ್ನು ಸಮಾವೇಶ ಮಾಡ್ಕೊಳ್ಳಿ. ಇದಿಲ್ಲ ಸರ್, ದಯವಿಟ್ಟು ನಾವು ನಮ್ಮ ಜಮೀನಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇರೋದು. ನಿನ್ನ ಜಮೀನು ಹೊರಟೋಯ್ತು, ಹೋಯ್ತು. ನಮ್ಗೆ ಅನ್ಯಾಯ ಆಗಿದೆ, ರೈತರಿಗೆ ಅನ್ಯಾಯ ಆಗಿದೆ ಸರ್. ಆಯ್ತು, ಆಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.